ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಒಂದು ರಾಜ್ಯವೇ ಖುಷಿ ಪಡುವಂಥ ಒಂದು ಸುದ್ದಿನ ತಂದಿದ್ದೀನಿ ನೋಡಿ. ನಾವು ಯೂಶ್ವಲಿ ಹೇಳ್ತಿರ್ತೀವಿ ಒಂದು ಸಿಲ್ಲಿ ಮ್ಯಾಟರ್ಸ್ಗೆ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಅಂದ್ಬಿಟ್ಟು. ಬಟ್ ಡೆಫಿನೆಟ್ಲಿ ಈ ಸುದ್ದಿ ಮಾತ್ರ ಇಡೀ ತಮಿಳುನಾಡು ರಾಜ್ಯವೇ ಖುಷಿ ಪಡುವಂಥ ಒಂದು ಸುದ್ದಿ ಅಷ್ಟೇ ಅಲ್ಲ, ದೇಶಾದ್ಯಂತ ವಿಜಯ್ ಅವರ ಫ್ಯಾನ್ಸ್ ಯಾರ್ಯಾರು ಇದ್ದಾರೆ ಎಲ್ರಿಗೂ ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ನಾವು ಲಾಸ್ಟ್ ಅಂದರೆ ಫೆಬ್ರವರಿ 2026 ರಿಯಲಿ ಎಷ್ಟು ಡಿಸಪಾಯಿಂಟ್ ಆಗಿತ್ತು ಅಂದರೆ ವಿಜಯ್ ಫ್ಯಾನ್ಸಿಗೆ ಸಾಕಷ್ಟು ಡಿಸಪಾಯಿಂಟ್ ಆಗಿತ್ತು. ಬಿಕಾಸ್ ಯಾವಾಗ ಒಂದು ನ್ಯಾಷನಲ್ ಚಾನಲಲ್ಲಿ ವಿಜಯ್ ಮತ್ತು ವಿಜಯ್ ಅವರ ವೈಫ್ ಡೈವರ್ಸ್ ತೊಗೊತಿದ್ದಾರೆ ಅಂತ ಬಂತು, ಅವರ ಅಭಿಮಾನಿಗಳಿಗೆ ರಿಯಲಿ ಶಾಕು ಆಯಿತು. ಅಷ್ಟೇ ಅಲ್ಲ, ಸಾಕಷ್ಟು ಬೇಸರ ಉಂಟು ಮಾಡ್ತು. ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಸಹ ಆ ಟೈಮಲ್ಲಿ ತುಂಬಾ ವೈರಲ್ ಆಯಿತು. ಏನಂದರೆ ಅವರು ಕೊಟ್ಟಂಥ ಡೈವರ್ಸ್ಗೆ ರೀಸನ್ಸ್ ಅಂತೂ ತುಂಬಾ ಒಂದು ಮನಕಲ್ಕುವ ಹಾಗೆ ಇತ್ತು. ಸೊ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಅಂದರೆ ಆ ಒಂದು ಹೆಂಡತಿಯ ಒಂದು ಫೀಲಿಂಗ್ಸ್ಗಳು ಯಾವ ರೀತಿ ಇರುತ್ತೆ, ಯಾಕೆ ಅವ್ರು ಅಂಥ ಡಿಸಿಷನ್ ಬಂದರು ಅಂತ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಎಷ್ಟು ನೋವು ಉಂಟಾಗಿತ್ತು ಅಂದರೆ, ಎಸ್ಪೆಷಲಿ ನಮಗೆಲ್ರಿಗೂ ಗೊತ್ತೇ ಇದೆ, ಸಿನಿಮಾ ನಟಿಯ ನಂಟಿಂದ ಆ ರೀತಿ ಅವರ ಒಂದು ಸಂಸಾರದಲ್ಲಿ ಬಿರುಕು ಬಂದಿತ್ತು ಅಂತ ಅಂದ್ಬಿಟ್ಟು. ನೋಡ್ತಾ ಹೋದರೆ ವಿಜಯ್ ಅವರು ಸಿನಿಮಾ ರಂಗದಲ್ಲಿ ಎಂಟ್ರಿ ಆದಾಗಲೂ ಅಷ್ಟೇ ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸ್ನ ನೋಡಿದ್ದಾರೆ. ಬಿಕಾಸ್ ಅವರೇನು ಸ್ಪೂನ್ ಫೀಡಿಂಗ್ ಥರ ಅವ್ರು ಬಂದ ತಕ್ಷಣ ಅವ್ರಿಗೇನು ಆಫರ್ಸ್ಗಳು ಬಂದಿಲ್ಲ, ತುಂಬಾ ಒಂದು ರಿಜೆಕ್ಟೆಡ್ ಆಯಿತು, ಫೇಲ್ಯೂರ್ಗಳ ತುಂಬ ಅನುಭವಿಸಿದ್ರು. ಅದಾದಮೇಲೆ ಸೂಪರ್ ಡೂಪರ್ ಹೀರೋ ಆಗಿ ಅವರು ಬೆಳಕಿಗೆ ಬಂದರು. ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ದೇವರ ರೀತಿ ಅವ್ರನ್ನ ನೋಡ್ತಾ ಇದ್ರು. ಸೊ ಅದಾದಮೇಲೆ ಅವರ ಒಂದು ರಾಜಕೀಯ ಎಂಟ್ರಿನೂ ಅಷ್ಟೇ ತುಂಬಾ ಒಂದು ಡಿಫಿಕಲ್ಟ್ ಆಗಿತ್ತು. ಬಿಕಾಸ್ ಒಂದು IT ರೈಡ್ಗಳಾಗಿರ್ಬೋದು, ಅಂದರೆ ಒಂದೊಬ್ಬ ಹೀರೋ ಸಿನಿಮಾ ರಂಗ ಬಿಟ್ಟು ರಾಜಕೀಯಕ್ಕೆ ಬರ್ತಾ ಇದ್ದಾನೆ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಸಫರ್ ಮಾಡಬೇಕು ಅನ್ನೋಂಥ ಒಂದು ಶಾಕ್ ಬಂದುಬಿಡ್ತು. ಅಂದರೆ ಅಷ್ಟೊಂದು ಅವ್ರ ಮೇಲೆ ಅಲಿಗೇಷನ್ಸ್ ನಡೀತಾರೆ. BJP ಆಗಿರ್ಬೋದು, DMK, ADMK, ಏನು ಅವರು ಎಷ್ಟೋ ವರ್ಷಗಳಿಂದ ನಡೆಸಿದಂಥ ಪಕ್ಷಗಳು ಎಲ್ಲರೂ ಅವ್ರ ಮೇಲೆ ಮುಗಿ ಬಂದರು. ಬಿಕಾಸ್ ಇದೊಂದು ನ್ಯೂ ಪಕ್ಷ, ಆದ್ದರಿಂದ ಹೊಸ ಪಕ್ಷ ಕಟ್ಕೊಂಡು ಚುನಾವಣೆಗೆ ಬಂದಿದ್ದು ಸಾಕಷ್ಟು ಎಲ್ಲರೂ ಅವರಿಗೆ ಫೋರ್ಸ್ಫುಲಿ ಎಲ್ಲರೂ ಒಂದು ಟಾರ್ಗೆಟ್ ಮಾಡೋಕ್ಕೆ ಹಿಡಿದ್ರು ಅಂತ ಹೇಳ್ಬೋದು. ಆ ಸಮಯದಲ್ಲಿ ಸಂಗೀತ ಅವರು ಒಂದು ಡೈವರ್ಸ್ ವಿಚಾರ ಎಲ್ಲ ಕಡೆ ಹರಡ್ತಾ ಹೋಯಿತು. ಅದು ಆ್ಯಕ್ಚುಲಿ ತುಂಬಾ ಒಂದು ನೆಗೆಟಿವ್ ಆಗೂ ಸಹ ತುಂಬ ಜನ ಹೇಳಿದ್ರು. ಅಂದರೆ ಬೇಕು ಅಂತ ಅಂದ್ಬಿಟ್ಟು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಮಾಡ್ತಿದ್ದಾರೆ, ಏನೇನೋ ಕಮೆಂಟ್ಸ್ ಆಯಿತು ಬಿಡಿ. ಬಟ್ ವಾಟ್ ಎವರ್, ಅವರಿಗೆ ರಿಯಲ್ ಆಗಿ ಇಷ್ಟಪಡುವಂಥ ಅಭಿಮಾನಿಗಳಂತೂ ತುಂಬಾ ಒಂದು ಬೇಸರ ಉಂಟು ಮಾಡಿತ್ತು ಆ ಒಂದು ಡೈವರ್ಸ್ ಸುದ್ದಿ. ಸೊ ನಮಗೆಲ್ಲ ಗೊತ್ತೇ ಇದೆ, ಸ್ಟಿಲ್ ಅವ್ರ ಮದುವೆ ಆಗಿ ಸೊ ಈ ಆಗಸ್ಟ್ ಮಂತಿಗೆ 27 ವರ್ಷ ಕಂಪ್ಲೀಟ್ ಆಗುತ್ತೆ. 2 ವರ್ಷಗಳ ಕಾಲ ಜೊತೆಲಿದ್ದು ಈ ರೀತಿ ಸುದ್ದಿ ಆಗುತ್ತೆ. ಬಿಕಾಸ್ ಎಲ್ಲ ಸ್ಟೋರಿನೇ ಎಲ್ಲರೂ ಒಂದು ಫೇವ್ರೇಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಆಗಿನ ಟೈಮಲ್ಲಿ ಅವರು ಒಂದು ಇಷ್ಟಪಟ್ಟು ಏನು ಮದುವೆ ಆಗಿರ್ತಾರೆ, ಎಲ್ಲರೂ ಒಂದು ಅಭಿಮಾನಿಗಳ ಮದುವೆ ಆಗಿರೋದ್ರಿಂದ ಸಾಕಷ್ಟು ಇಷ್ಟಪಟ್ಟಿದ್ರು ಅವರ ಒಂದು ಲವ್ ಸ್ಟೋರಿನ ಎಲ್ಲರೂ. ಸೊ ಆಮೇಲೆ ಎಲ್ಲರೂ ಒಂದು ತುಂಬ ಚೆನ್ನಾಗಿ ವಿಶ್ ಮಾಡಿದ್ರು, ಅವ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಬಾಂಡಿಂಗ್ ಇತ್ತು. ಬಟ್ 2021 22 ಯಾವಾಗ ತ್ರಿಷಾ ಅವರ ಜೊತೆ ಒಂದು ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇತ್ತು, ಆಗ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಮತ್ತು ಅವರ ಒಂದು ಸಂಸಾರದಲ್ಲಿ ಬಿರುಕು ಬಿದ್ದಿದೆ ಅಂತ ಅಂದ್ಬಿಟ್ಟು. ಸೊ ಅದಂತೂ 2026 ಫೆಬ್ರವರಿಯಲ್ಲಿ ಕನ್ಫರ್ಮ್ ಆಯಿತು ಎಲ್ರಿಗೂ, ಯಾವಾಗ ಅವರು ಡೈವರ್ಸ್ ಅಪ್ಲಿಕೇಶನ್ ಹಾಕ್ತಾರೆ ಆವಾಗ. ಬಟ್ ಎಲ್ಲರ ಒಂದು ವಿಷಯ ಏನಿತ್ತು ಅಂದರೆ, CM ಆದಂಥ ಒಂದು ಲಯನ್ ಥರ ಎಂಟ್ರಿ ಆದರು ಅಂತ ಹೇಳ್ಬೋದು. ಸೊ ವಿಜಯ್ ಅವರು, ಸೊ ಅವರ ಒಂದು ಎಂಟ್ರಿ ಸಖತ್ತಾಗಿತ್ತು. ಬಟ್ ಅವರ ಒಂದು ಫ್ಯಾಮಿಲಿ, ಈವನ್ ಪ್ರೊಫೆಷ್ನಲಿ ಹೇಗೆ ಅವರು ಗ್ರೋತ್ ಆದರು, ಹೇಗೆ ಸಕ್ಸಸ್ ಕಂಡ್ರು, ಈವನ್ ಅವರ ಫ್ಯಾಮಿಲಿ ಅಂದರೆ ಮಗ ಇದ್ದಾನೆ, ಮಗಳಿದ್ದಾಳೆ, ಸೊ ಅವರ ಮಕ್ಕಳು ಸಹ ಅವ್ರನ್ನ ಅನ್ಫಾಲೋ ಮಾಡಿದ್ರು ಅನ್ನೋ ಒಂದು ಸುದ್ದಿ ಹರಡಿತು. ಸೊ ಅದು ನಿಜವೂ ಸಹ ಆಗಿತ್ತು. ಬಟ್ ಈಗ ಒಂದು ಲಾಸ್ಟ್ ಇಂಟರ್ವ್ಯೂಲಿ ಅವ್ರು ಹೇಳಿದ್ದಾರೆ, ಸೊ ಈಗಲೂ ಸಹ ಅಪ್ಪನ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ, ಅಪ್ಪ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ ಅವರ ಮಗ. ಸೊ ಈಗ ಅವರ ತಾಯಿ ಮತ್ತು ಅವರ ತಂದೆ ಒಂದಾಗದೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಲ್ಲಾಂದರೆ ಸೈಕಾಲಜಿಕಲಿ ತುಂಬಾ ಒಂದು ಅವರಿಗೆ ಎಫೆಕ್ಟ್ ಆಗಿರುತ್ತೆ. ಸೊ ಅವರಿಬ್ಬರು ಜೊತೆಯಲ್ಲಿ ಇದ್ದಷ್ಟು ಮಕ್ಕಳಿಗೂ ಸಹ ಒಂದು ಭವಿಷ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಎಲ್ಲರ ಒಂದು ವಿಷಯ ಏನಿತ್ತು, ಅವರಿಬ್ಬರು ಒಂದಾಗಬೇಕು ಅನ್ನೋದು. ಸೊ ಸರ್ಪ್ರೈಸ್ಲಿ ಜೂನಲ್ಲಿ ಒಂದು ಕೋರ್ಟ್ ಕೇಸ್ ನಡೆಯೋದಿತ್ತು. ಬಟ್ ಆವತ್ತಿನ ದಿನ ಇವರು ಅಟೆಂಡ್ ಆಗಿರಲಿಲ್ಲ. ಬಿಕಾಸ್ ಇವರು CM ಆಗಿರೋದು, ಇವರು ಬ್ಯುಸಿ ಇರ್ತಾರೆ, ಮತ್ತು ಅವರು ಲಂಡನ್ನಿಂದ ಬರಲಿಕ್ಕಾಗಲ್ಲ ಅಂತ ಒಂದು ವೀಡಿಯೋ ಕಾನ್ಫರೆನ್ಸಲ್ಲಿ ಓಕೆ ಅಂದಿದ್ರು. ಬಟ್ ಮತ್ತೆ ಅವರು ಅಟೆಂಡ್ ಆಗಿರಲಿಲ್ಲ. ಬಟ್ ಈಗ ಏನು ಲಾಸ್ಟ್ ವೀಕ್ ಇತ್ತು, ಸೊ ಅವರು ಕೋರ್ಟ್ ಅಟೆಂಡ್ ಆಗಿಲ್ಲ. ಬಟ್ ಲಂಡನ್ನಿಂದ ಏನು ಸಂಗೀತ ಅವರು ಇಂಟರ್ವ್ಯೂ ಕಾನ್ಫರೆನ್ಸಲ್ಲಿ ಬರ್ತಾರೆ, ಅವ್ರು ಆಗ ಹೇಳ್ತಾರೆ, ಸೊ ಈ ಕಂಪ್ಲೀಟಾಗಿ ಇದನ್ನು ವಾಪಸ್ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು. ಇದು ನ್ಯೂಸ್ ಏನಾಗ್ತಿದೆ ಅಂದರೆ, ವಿಜಯ್ ಸರ್ ಅವರ ಅಮ್ಮ ಸಹ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು CM ಆದಂಥ ಅವರ ಒಂದು ಜೀವನದಲ್ಲಿ ಈ ರೀತಿ ಆಗಿರೋದು ತುಂಬಾ ಒಂದು ಟೀಕೆಗೊಳಗಾಗಿದ್ದಾರೆ. ಸೊ ಹಾಗಾಗಿ ಅವರು ರಿಟರ್ನ್ ತೊಗೊತಿದ್ದಾರೆ ಅನ್ನೋಂಥ ಒಂದು ಸುದ್ದಿ ಸಹ ಬರ್ತಾ ಇದೆ. ಬಟ್ ವಾಟ್ ಎವರ್, ಎಲ್ರಿಗೂ ಬೇಕಾಗಿರೋದು ಅವ್ರಿಬ್ರು ಜೊತೆಯಲ್ಲಿ ಇರಲಿ, ಖುಷಿಯಾಗಿರಲಿ ಅಂತ ಅನ್ನೋದು. ನಾನು ಆ ವಿಡಿಯೋ ಮಾಡಿದಾಗ ಎಲ್ಲರೂ ಹೇಳಿದೆ, ಆ ಚಿತ್ರನಟಿ ದಯವಿಟ್ಟು ದೂರ ಆಗಿ ಅವರ ಒಂದು ಫ್ಯಾಮಿಲಿ ಚೆನ್ನಾಗಿರಲಿ ಅಂದ್ಬಿಟ್ಟು. ಬಿಕಾಸ್ ಒಂದು ಅಭಿಮಾನಿ ಅಂತ ಆದಾಗ ಅವರ ಒಂದು ಹೀರೋಗಳ ಲೈಫಲ್ಲಿ ಚೆನ್ನಾಗಿರಲಿ ಅನ್ನೋದೇ ತುಂಬ ಜನ ಬಯಸ್ತಾರೆ. ಸೊ ಕೋಟ್ಯಾಂತರ ಅಭಿಮಾನಿಗಳ ಒಂದು ವಿಷಯ ಇವತ್ತಿನ ದಿನ ನಿಜ ಆಗಿದೆ ಅಂತ ಅನ್ಸುತ್ತೆ. ಬಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಬಟ್ ಅವ್ರು ಡೈವರ್ಸ್ನ ಒಂದು ಅಪ್ಲೈ ಮಾಡಿದ್ರು, ಅದನ್ನು ವಾಪಸ್ ತೊಗೊಂಡಿದ್ದು
ಮತ್ತು ಕೋರ್ಟಿಂದ ಅವರ ಒಂದು ಡೈವರ್ಸ್ ಅಪ್ಲಿಕೇಶನ್ ಕಂಪ್ಲೀಟಾಗಿ ರದ್ದಾಗಿದೆ. ಸೊ ಅವ್ರ ಮಧ್ಯೆ ಯಾವುದೇ ರೀತಿಯ ಒಂದು ಡೈವರ್ಸ್ ಆಗಿಲ್ಲ. ಈಗ ಅಫಿಷಿಯಲಿ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗೇ ಇರ್ತಾರೆ. ಸೊ ಅವರು ಹೀಗೆ ಇರಲಿ ಮತ್ತು ಜೊತೆಯಲ್ಲಿ ಇರಲಿ ಅನ್ನೋದೇ ಎಲ್ಲರೂ ಒಂದು ವಿಶ್. ಬಟ್ ಅವರ ಒಂದು ಸ್ಟೆಪ್ ಏನಿದೆ ಗೊತ್ತಿಲ್ಲ. ಸಂಗೀತ ಅವ್ರದ್ದು ನೆಗೆಟಿವ್ ಕಾಮೆಂಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ CM ಆಗಿದ ತಕ್ಷಣ ಇವರೆಲ್ಲ ಮತ್ತೆ ಒಂದಾಗ್ತಾ ಇದ್ದಾರೆ ಅವ್ರ ವೈಫ್ ಅಂತ. ಬಟ್ ಅಷ್ಟೊಂದು ಯಾರು ವೈಫ್ ಸಕ್ಸಸ್ ಬಂದ ತಕ್ಷಣ ಜೊತೆಲಿ ಇರೋದು ಅಥವಾ ಅವ್ರೇನಾದ್ರು ಫೇಲ್ಯೂರ್ ಆಯ್ತು ಅಂದ್ರೆ ದೂರ ಆಗೋದು, ಆ ಥರ ವೈಫ್ ಯಾರು ಮಾಡೋದಿಲ್ಲ. ಸೊ ಡೆಫಿನೆಟ್ಲಿ ಅವರ ಒಂದು ಫೀಲಿಂಗ್ಸ್ ಅವ್ರ ಹಸ್ಬೆಂಡ್ ಜೊತೆ ಇರಲೇಬೇಕು ಅಂತ ಇರುತ್ತೆ. ಅವ್ರು ಸಕ್ಸಸ್ ಆಗಿ CM ಆದ್ರು PM ಆದ್ರು ಅವ್ರ ಜೊತೆ ಇರಬೇಕು ಅನ್ನೋದೇ ಒಂದು ವೈಫ್ನ ಒಂದು ವಿಶ್ ಆಗಿರುತ್ತೆ. ಬಟ್ ಅವ್ರು ಫೇಲ್ಯೂರ್ ಆದ್ರೂ ಸಹ ಏನೂ ಆಗ್ಲಿಲ್ಲ, ಸಕ್ಸಸ್ ಅವ್ರ ಲೈಫಲ್ಲಿ ಕಂಡಿಲ್ಲ ಅಂದ್ರೂ ಅವ್ರ ವೈಫ್ ಆಗಿ ಉಳ್ಕೊಳ್ಳುವಂತ ಆಸೆನೇ ಎಲ್ಲ ಮರ್ದಿಗೆ ಅಂತ ಇರುತ್ತಲ್ವಾ. ಸ್ಟಿಲ್ ತಮಿಳ್ನಾಡಿನ CM ಆದಂತ ವಿಜಯ್ ಅವ್ರನ್ನ ಯಾರು ಇಷ್ಟಪಡೋರು ಅವ್ರು ಈಗಲೂ ಸಹ ಆ ಥರ ನೆಗೆಟಿವ್ ಕಾಮೆಂಟ್ಸ್ನ ಹಾಕ್ತಾ ಇರ್ತಾರೆ. ಸೊ ಓಕೆ, ನೆಗೆಟಿವ್ ಕಾಮೆಂಟ್ಸ್ ಏನೇ ಆಗಿರ್ಲಿ ಅವರ ಒಂದು ಜೀವನ ಸುಖಮಯವಾಗಿರ್ಲಿ, ಅವರಿಬ್ರು ಜೊತೆಯಲ್ಲಿ ಇರಲಿ ಅನ್ನೋದು ಎಲ್ಲರ ಒಂದು ವಿಶ್. ಸೊ ನಿಮಗೇನು ಅನಿಸ್ತದ ಈ ಒಂದು ವಿಷಯ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.